ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ನಾನು ಮೂಲ ಆಲೂರು ಅಂತೇಳಿ ವೈದ್ಯನಾಥಪುರ ಅಂತ ಬರುತ್ತೆ. ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿ ವೈದ್ಯನಾಥಪುರದಲ್ಲಿ. ಆ ಶಿಂಷಾ ನದಿಯ ಪಕ್ಕದಲ್ಲೇ ನಮ್ಮ ಊರು ಆಲೂರು ಅಂತಿದೆ. ಸ್ನೇಹಿತರೆ, ನಾನೊಬ್ಬ ನಿವೃತ್ತ ಶಿಕ್ಷಕ ಅಂತ ಹೇಳಿದೆ. ಮಾನ್ಯ ದಿವಂಗತ SM ಕೃಷ್ಣಾಜಿಯವರ ಶಾಲೆ ಸೋಮನಹಳ್ಳಿಯಲ್ಲಿ ಅವರ ತಂದೆ ತಾಯಿ ಹೆಸರಲ್ಲಿ SCMM ಪ್ರೌಢಶಾಲೆ ಅಂತಿದೆ. ಅಲ್ಲಿ ನಾನು ಗಣಿತ ವಿಜ್ಞಾನ ಶಿಕ್ಷಕನಾಗಿ ಒಂದು 30 ವರ್ಷ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. 2023 ಮಾರ್ಚ್ ಈ ತಿಂಗಳು ಈಗ 3 ವರ್ಷ ಆಯಿತು ನನಗೆ ರಿಟೈರ್ಡ್ ಆಗಿ. ನನಗೆ ಸ್ವಲ್ಪ ತಲೆ ಆಪ್ರೇಷನ್ ಆಗೋಯ್ತು ಸ್ನೇಹಿತರೆ. ಒಂದು ದೊಡ್ಡ ಅನಾಹುತ, ಒಂದು 20 ಲಕ್ಷ ಖರ್ಚಾಯಿತು. ಅದು ಸಾಲ ಮಾಡಿ 22 ಫೆಬ್ರವರಿಲಿ ಹಾಗಾಯಿತು, ತಲೆ ಆಪ್ರೇಷನ್ ಆಯಿತು. 23 ಮಾರ್ಚಿನಲ್ಲಿ ನಾನು ರಿಟೈರ್ಡ್ ಆದೆ. ಎಲ್ಲ ಸಾಲ ಮಾಡಿ ಬದುಕಿಸ್ಕೊಂಡ್ರು ನನ್ನ. ಇವತ್ತು ಈ ಪಾಪಿ ಯಾಕೆ ಬದುಕೊಂಡೆ ಅಂತ ನನಗೆ ಒಂಥರ ವ್ಯಥೆ ಆಗ್ತದೆ ಸ್ನೇಹಿತರೆ. ಏಕೆಂದರೆ 30 ವರ್ಷದ ನನ್ನ ಅನುಭವದಲ್ಲಿ ನಾನು ಎಷ್ಟೋ ಮಕ್ಕಳನ್ನು, 5,000 ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಅವರ ಜೀವನ ಇವತ್ತು ಸುಗಮವಾಗಿ ನಡೀತಾ ಇದೆ. ಆದರೆ ನನ್ನ ದುರ್ವಿಧಿ ಆ 20 ಲಕ್ಷ ಬಂತು ಸ್ನೇಹಿತರೆ. ಪೆನ್ಷನ್ ನನಗೆ ಕಮ್ಯುಟೇಷನ್ ಮತ್ತು DCRG ಅಂತ 2 ಸೇರಿದ್ರೆ ಒಂದು 20 ಲಕ್ಷ ಆಯಿತು. ಎಲ್ಲ ಸಾಲಕ್ಕೆ ಬಂಟಾಯಿತು. ಇವತ್ತು ನಾನು ನಿಜವಾಗ್ಲೂ ಒಂಥರ ವ್ಯಥೆ ಆಗುತ್ತೆ. ಆ ವ್ಯಥೆ ಒಳಗೆ ನಾನು ಬದುಕ್ತಾ ಇದ್ದೀನಿ. ನನ್ನ ಜೀವನ ಸಾರ್ಥಕ ಆಗದೆ ಹೋಯಿತು ಸ್ನೇಹಿತರೆ. ಆದರೂ ಸಹ ಏನೋ ಬದುಕುಳಿದ್ನಲ್ಲ ಅಂತ ಹೇಳಿ ಇನ್ನೂ ಉಳಿದಿರುವಂತಹ ಅವಧಿಯನ್ನು ಈ ಸಮಾಜದಲ್ಲಿರುವ ಸರ್ಕಾರದಿಂದ ವಂಚಿತರಾಗಿರ್ತಕ್ಕಂತಹ ಭಿಕ್ಷುಕರು, ಬಡವರ ಅವರ ರಕ್ಷಣೆಗೆ ನಿಲ್ಲಬೇಕು ಅಂಥೇಳಿ ನಾನು ಒಂದು ಸಮಾಜ ಸೇವೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಇಲ್ಲಿ ಒಂದು ಕೋಡಹಳ್ಳಿ ಅಂತ ಸ್ನೇಹಿತರೆ, ನಾನು ನಿಂತಿರುವ ಜಾಗ ಇದು ಕೋಡಹಳ್ಳಿ ಅಂತೇಳಿ, ಮದ್ದೂರು ತಾಲೂಕು ಕೋಡಹಳ್ಳಿ, ಶಿಂಷಾ ನದಿ ಪಕ್ಕದಲ್ಲೇ ಇದೆ. ಇಲ್ಲಿ ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಈ ಚರಿತ್ರೆ, ಇದರ ಬಗ್ಗೆ ನಾನು ಒಂದಿಷ್ಟು 2-3 ವಿಡಿಯೋಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದು ಕಲ್ಲಿನ ಮಂಟಪ ನೋಡಿ, ಎಷ್ಟು ಚೆನ್ನಾಗಿ ಇದನ್ನು ಕೆತ್ತನೆ ಮಾಡಿ ಕಲ್ಲನ್ನು, ಅದು ಯಾವ ಕಾಲದಲ್ಲಿ ಆಗಿದೆಯೋ, ಅದೇನು ಇತಿಹಾಸ ಇದೆಯೋ. ನಾನಂತೂ ಇತಿಹಾಸ ತಜ್ಞನಲ್ಲ ಸ್ನೇಹಿತರೆ, ನಾನೊಬ್ಬ ಗಣಿತ ವಿಜ್ಞಾನ ಶಿಕ್ಷಕ. ಹಾಗಾಗಿ ಗಣಿತ A+B² = A² + 2AB + B² ಅಥವಾ ಆ ಪೈ ಬೆಲೆಯನ್ನು ಮಕ್ಕಳಲ್ಲಿ ಕಲಿಸಿದ್ದೀನಿ. ಪೈಥಾಗರಸನ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂಥೇಳಿ ಈ ಸಾರ್ವತ್ರಿಕ ಸತ್ಯಗಳನ್ನು ನಾನು ಪ್ರತಿಪಾದಿಸಿ ಆ ಒಂದು ವಿಜ್ಞಾನದ ಕೊಡುಗೆ ಏನು ಅನ್ನೋದನ್ನು ನನ್ನ ಮಕ್ಕಳಲ್ಲಿ ತುಂಬಿದ್ದೇನೆ ವಿನಃ ಈ ದೇವರು ದಿಂಡ್ರು ಅಂತ ನಾನು ಯಾವತ್ತೂ ನನ್ನ ಒಂದು ಅನುಭವದಲ್ಲಿ ಖಂಡಿತ ನಾನು ಅದರ ಬಗ್ಗೆ ನಾನು ಚಿಂತನೆ ಮಾಡಲ್ಲ. ನಾನು ಅಮೀಬಾದಿಂದ ಜೀವ ವಿಕಾಸ ಆಗಿದೆ ಅದನ್ನು ಮಾತ್ರ ಹೇಳಬಲ್ಲೆ. ಒಂದು ಸೂರ್ಯನ ಈ ಒಂದು ಗ್ರಹಗಳು ಸೂರ್ಯನಿಂದ ಹುಟ್ಟಿದದು, ಇದರ ಚರಿತ್ರೆ ನಾನು ಓದಿರ್ತಕ್ಕಂಥದ್ದು. ಆ ಸತ್ಯ ವಿಷಯಗಳನ್ನು ಮಕ್ಕಳಲ್ಲಿ ತುಂಬಿದ್ದೇನೆ ವಿನಃ ಬೇರೆ ಯಾವುದುವೆ ಶನಿ ನಾನು ಶನಿ ಕಾಟ ಅದು ಇದು ಅಂತ ನಾನು ಯಾವತ್ತೂ ಪ್ರತಿಪಾದಿಸ್ತವನಲ್ಲ ಸ್ನೇಹಿತರೆ. ಸತ್ಯವನ್ನು, ಸಾರ್ವತ್ರಿಕ ಸತ್ಯವನ್ನು, ವ್ಯಾಸ, ಒಂದು ವೃತ್ತದಲ್ಲಿ ಬರುವ ವ್ಯಾಸ ಮತ್ತು ಪರಿಧಿ ಇವುಗಳಿಗಿರುವ ಸಂಬಂಧನೇ ಪೈ ಬೆಲೆ ಅಂತೇಳಿ. ಇದು ಸಾರ್ವತ್ರಿಕ ಸತ್ಯ. ಯಾವ ದೇಶದಲ್ಲಿ ಹೋದರೂ ಇದನ್ನು ನಾವು ಸುಳ್ಳಾಗಿಸಲು ಸಾಧ್ಯ ಇಲ್ಲ. ವ್ಯಾಸ ಮತ್ತು ಅದರ ಪರಿಧಿ, ವೃತ್ತ ಪರಿಧಿ ಅಂತ ಬರುತ್ತೆ. C = 2πr ಅಂತೇಳಿ. ಪರಿಧಿ ಯಾವುದಕ್ಕೆ ಸರಿ, ಸರ್ಕಂಫರೆನ್ಸ್. C ಅಂದರೆ ಸರ್ಕಂಫರೆನ್ಸ್ = 2πr ಅಂತೇಳಿ ಬರುತ್ತೆ. ಇದನ್ನು
ಪ್ರತಿಪಾದನೆ ಮಾಡಿ ಅದನ್ನು ಪ್ರೂವ್ ಮಾಡಿ a+b² = a² + 2ab + b² ಅಂತ ಹೇಳಿದ್ದೀನಿ. ಆದರೆ ನಮ್ಮ ಪ್ರಧಾನಿಯವರು ಅದು ಏನು ಚೆನ್ನಾಗಿ ಅಬ್ಬಬ್ಬ ಭಯಂಕರ ಹೇಳ್ತಾರೆ. ಅವರು ಯಾವ ಗಣಿತ ತಜ್ಞರು ನನಗೆ ಗೊತ್ತಿಲ್ಲ ಸ್ನೇಹಿತರೆ. a+b² ಅದು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೀನಿ. ಅವೆಲ್ಲ ನಮಗೆ ಬೇಡ. ನಾನು ಹೇಳ್ತಾ ಇರೋದು ಇಲ್ಲಿ ಇತಿಹಾಸವನ್ನು ನಿಮಗೆ ತಿಳಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ನೋಡಿ, ಇದು ಕಲ್ಲಿನ ಮಂಟಪ ಪಾಳು ಬಿದ್ದಿದೆ. ಏನು ಪುರಾತತ್ವ ಇಲಾಖೆ, ನಮ್ಮ ಏನು ಒಂದು ಸರ್ಕಾರದಲ್ಲಿ ಪುರಾತತ್ವ ಇಲಾಖೆ ಅಂತ ಇದೆ, ಆ ಪುರಾತತ್ವ ಇಲಾಖೆ ಸತ್ತಿ ಬಿದ್ದಿದೆ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಇಂಥದ್ದೆಲ್ಲ ನಮ್ಮ ಮದ್ದೂರಿನ ಸುತ್ತಮುತ್ತಲೂ ವೈದ್ಯನಾಥಪುರ ಬಳಿ ಇದೆ, ಅಲ್ಲಿಂದ ಬಂದರೆ ಶಿವಪುರದ ಬಳಿ ಇದೆ, ಅಲ್ಲಿಂದ ಬಂದರೆ ಕೊಲ್ಲಿ ಸರ್ಕಲಲ್ಲಿ ಒಂದು ಯಾವುದೋ ಸ್ಕೂಲ್ ಇದೆ, ಸ್ಕೂಲ್ ಪಕ್ಕ ಒಂದು ಯಾವುದೋ ಒಂದಷ್ಟು ಎಲ್ಲ ಸೈಟ್ಗಳನ್ನು ಮಾಡಿದ್ದಾರೆ. ಆ ಸೈಟ್ ಒಳಗೆ ಒಂದು ಈ ಕಲ್ಲಿನ ಮಂಟಪನ ಪಾಪ ಏನೋ ಸದ್ಯ ಉಳಿಸಿ ಅದಕ್ಕೆ ಒಂದು ಸೈಟ್ ಬಿಟ್ಬಿಟ್ಟಿದ್ದಾರೆ. ಬಾಕಿದೆಲ್ಲ ಮಾರಾಟ ಆಗೋಗಿದೆ. ಸೊ ಇದು ನಮಗೆ ಬೇಕಾಗಿಲ್ಲ ವಿಷಯ, ಏನಾರು ಮಾಡ್ಕೊಂಡು ಹಾಳು ಬಿದ್ದೋಲಿ. ಆದರೆ ಸರ್ಕಾರದ ಒಂದು ಏನು ಸ್ವತ್ತು ಇದು ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು 75 ಎಕರೆಯಷ್ಟು ಈ ಒಂದು ಇನ್ನೂ ಸರ್ಕಾರದ ಸುಪರ್ದಿಲೇ ಇದೆಯಂತೆ. ಈ ಕೋಡಹಳ್ಳಿ ಬಳಿ ಇರ್ತಕ್ಕಂಥ ಯಾರೋ ಅವರೆಲ್ಲ ಕೆಲವರೆಲ್ಲ ತಮ್ಮದು ಅಂದ್ಕೊಂಡು ಅದನ್ನು ಇದು ಮಾಡ್ತಾಯಿದ್ದಾರಂತೆ. ಈ ಒಂದು ಇಲ್ಲಿ ಸೇತುವೆ, ಇದು ಬ್ರಿಡ್ಜ್ ಬಂದಿದೆ ಸ್ನೇಹಿತರೆ. ಇಲ್ಲಿ ಹೋದಾಗ ಜಮೀನುಗಳಿಗೆ ಅವ್ರಿಗೆ ದುಡ್ಡು ಸಿಕ್ಕಲಿಲ್ವಂತೆ. ಕಾರಣ ಏನಪ್ಪ ಅಂತಂದರೆ ಅದು ಅವರ ಹೆಸರಲ್ಲಿ ಇಲ್ವಂತೆ. ಅಂದರೆ ಸರ್ಕಾರದ ಹೆಸರಲ್ಲೇ 75 ಎಕರೆ ಈಗಲೂ ಕೂಡ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. 300 ಎಕರೆ ಇತ್ತಂತೆ. ಇದು ಕೊಡುಗೆ ಜಮೀನು, ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ ಮದ್ದೂರಿನಲ್ಲಿ, ಅದರ ಕೊಡುಗೆ ಜಮೀನಂತೆ. ಅದನ್ನೆಲ್ಲ ಲಪಟಾಯಿಸಿ ಲೂಟಿ ಮಾಡಿ ಉಳಿದಿರುವಂಥ ಜಮೀನು ಇದು. ಈಗಲೂ ಸಹ ಅವ್ರ ಹೆಸರಿಗೆ ಹೋಗಿಲ್ವಂತೆ, ಕೋಡಹಳ್ಳಿಯ ಸುತ್ತಮುತ್ತ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಅದನ್ನು ದಂಡಾಧಿಕಾರಿಗಳು ಗಮನಿಸಿ ಅಥವಾ ನಮ್ಮ ಜನನಾಯಕರು ಇವತ್ತು ಮದ್ದೂರಿನಲ್ಲಿ ಒಂದು ಏನು ಡಬಲ್ ರೋಡ್ ಕೊಲ್ಲಿ ಸರ್ಕಲಿಂದ DB ಸರ್ಕಲ್ಗೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅಲ್ಲೆಲ್ಲ ಇದ್ದಂತಹ ಅನಧಿಕೃತ ಬಿಲ್ಡಿಂಗ್ಗಳು ಹೊಡೆದಾಕಿ ಎಲ್ಲ ಒಂದಷ್ಟು ಖಾಲಿ ಮಾಡಿಸಿದ್ದಾರೆ. ನಿಜವಾಗ್ಲೂ ಒಳ್ಳೆ ಕೆಲಸ. ಇಂಥದ್ದು ಒಳ್ಳೆ ಕೆಲಸಗಳು ಆಗಬೇಕು, ಸತ್ಯ ಉಳಿಬೇಕು, ಸುಳ್ಳು ಅಳಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಈಗ ಈ ಒಂದು ಸತ್ಯ, ಇದರ ಹಿಂದಿನ ಸತ್ಯಗಳನ್ನು ನಾನು ಹುಡುಕಬೇಕು. ಎಲ್ಲಿ ಪುರಾತತ್ವ ಇಲಾಖೆ ಇದನ್ನು ತನ್ನ ಸುಪರ್ದಿಗೆ ತಗೊಂಡು ಇಲ್ಲೊಂದು ಪಾರ್ಕ್ ಮಾಡಿ ಸರ್ಕಾರದ ಏನು ಜಮೀನಾಗಿದ್ದರೆ ಇದನ್ನು ಉಳಿಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರು ಇದರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ. ನಮ್ಮ ಪುರಸಭೆ ಅಥವಾ ನಗರಸಭೆ ಅಧ್ಯಕ್ಷರು ಹೇಳಿದ್ರು ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ. ಸಾರ್ವಜನಿಕರು ಎಲ್ಲಿಂದ ಬಂದರು? ಇಲ್ಲೆಲ್ಲ ಅನಾಚಾರಗಳು ಬೇಕಾದಷ್ಟು ನಡೀತಾ ಇದ್ದಾವೆ. ಇಲ್ಲಿ ಅನಾಚಾರಗಳು ಅದನ್ನು ತೋರಿಸ್ಬೇಕು ನಿಮಗೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದರ ಬಗ್ಗೆ ದಯಮಾಡಿ ಸರ್ಕಾರದ ಗಮನಕ್ಕೆ ತಂದು ಇದನ್ನು ಅಭಿವೃದ್ಧಿಪಡಿಸಬೇಕು, ಇದನ್ನು ಉಳಿಸ್ಬೇಕು. ನಮ್ಮ ಮುಂದಿನ ಸಂತತಿಗೆ ಇಂಥ ಹಲವಾರು ನಾನು ತೋರಿಸಿದ್ದೀನಿ ಆಗಲೇ. ವೈದ್ಯನಾಥಪುರದ ಹತ್ರ ಸ್ವಲ್ಪ ಬಣ್ಣ ಗಿಣ್ಣ ಹೊಡೆದು ಪರವಾಗಿಲ್ಲ, ಅದನ್ನು ಹಾಗೆ ಉಳಿಸಿದ್ದಾರೆ. ಇಲ್ಲೊಂದು ಹಾಗೆ ಉಳಿದಿದೆ. ಆಮೇಲೆ ರೈಲ್ವೆ ನಿಲ್ದಾಣದ ಬಳಿ ಅಲ್ಲೂ ಕೂಡ ಒಂದು ಇದೆಯಂತೆ. ಅಂದರೆ ಇದೇನು ಎಲ್ಲೇ ಅಂತ ಕಾಣಿಸ್ತದೆ. ಈ ಒಂದು ಉಗ್ರ ನರಸಿಂಹ ದೇವಸ್ಥಾನದ ಕೊಡುಗೆ ಜಮೀನಿನ ಎಲ್ಲೇ ಇದು ಅಂತ ಕಾಣಿಸ್ತದೆ. ಅದೇನೋ ದೇವರು ಬಂದು ಇಲ್ಲಿ ತಂಗಿ ಹೋಯ್ತಿತ್ತು ಅಂತ ಯಾರೋ ಒಬ್ಬರು ಸಾಹಿತಿಗಳು ನನಗೆ ಅದನ್ನು ತಿಳಿಸಿದ್ರು. ಸ್ನೇಹಿತರೆ, ಇದರಲ್ಲಿ ಖಂಡಿತ ಇದನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ದಯಮಾಡಿ ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಚನ್ನಪ್ಪ AC ಅಂತ. ಅಲ್ಲಿ ಹೋಗಿ ದಯಮಾಡಿ ನೋಡಿ. ನಾನಿಂಥ ಕೆಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ ಅಲ್ಲಿ ನನಗೆ ಒಂದು ಲೈಕನ್ನು ಕೊಟ್ಟು ಇದನ್ನು ಪ್ರಚಾರಪಡಿಸಿ ಅಂತ ಅಷ್ಟೇ. ಸರ್ಕಾರದ ಲೆವೆಲ್ಗೆ ಹೋಗಲಿ, ಇದು ಪ್ರಸಿದ್ಧಿ ಬರಲಿ, ಇದು ಒಂದು ಒಳ್ಳೆಯ ಸ್ಥಳ, ಪ್ರವಾಸಿ ಸ್ಥಳ ಆಗಲಿ. ಇದೆಲ್ಲನೂ ಸರ್ಕಾರದ ಜಮೀನು ಏನಿದೆ ಅದನ್ನು ಸರ್ಕಾರದಲ್ಲೇ ಉಳಿಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಇನ್ನೇನು ಇಲ್ಲ. ದಯಮಾಡಿ ಇದಕ್ಕೆ ಸಹಕರಿಸಬೇಕು ಅಂತೇಳಿ ನಾನು
ಈ ಮೂಲಕ ಬೇಡ್ಕೊಳ್ತೀನಿ. ನಮ್ಮ ಜನನಾಯಕರು ಭಾಳಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವಾಗಲಿ. ಅವ್ರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.